ಅದೆಷ್ಟು ಶೇಷನ ಈ ಹಾಳೆಲಿ ಬರ್ದಿರೋದು ಸತ್ಯ. ನೀ ಅದಕ್ಕೋಸ್ಕರ ಈ ಭೂಮಿಗೆ ಬಂದಿರೋದು ಸತ್ಯನೇ ಅಲ್ವಾ? ಇದು ಜನ್ಮ ಜನ್ಮಾಂತರದ ಪ್ರೀತಿ ಅಲ್ವಾ? ನಿನ್ಗೆ ಇನ್ನೊಂದು ಚಿತ್ರ ತೋರಿಸ್ತೀನಿ, ಅದ್ಯಾರು ಅಂತ ಕಂಡಿಡಿ ನೋಡೋಣ. ಇವಾಗಿಂದ ನಿನ್ ಕೌಂಟ್ ಡೌನ್ ಸ್ಟಾರ್ಟ್. ಇನ್ನ 6 hours ನಿಂಗೆ ಟೈಮ್ ಕೊಡ್ತೀನಿ. 6 hours ಆದ್ಮೇಲೆ ನೀಲಾಮಲೆ ಬೆಟ್ಟದಲ್ಲಿರೋ ದೇವಸ್ಥಾನಕ್ಕೆ ಬರಬೇಕು. ನೀನು ಒಬ್ಳೇ ಬರಬೇಕು. ನಾನಲ್ಲಿ ಕಾಯ್ತಾ ಇರ್ತೀನಿ. ಅಲ್ಲಿಗೆ ಎಲ್ಲ ಇವಾಗ ಹೇಳಿದ್ರೆ ಕಿಕ್ಕಿರಲ್ಲ ಶಿವಾನಿ. ನೀನ್ ಅಲ್ಲಿಗೆ ಒಬ್ಳೇ ಬಾ. ವಿಷಯ ಏನು ಅಂತ ಅಲ್ಲೇ ಹೇಳ್ತೀನಿ. ಇಲ್ಲ, ನಾನ್ ಬರೋದಿಲ್ಲ. ಆಹಾ, ನೀನ್ ಬಂದೇ ಬರ್ತೀಯ. ನೀನ್ ಬರ್ಲಿಲ್ಲ ಅಂದ್ರೆ ನೀನ್ ಬಯಸ್ತಾ ಇರೋದು ಈ ಮನೇಲಿ ನಡೆಯುತ್ತೆ. ಏನು ಬೆದರಿಕೆ ಹಾಕ್ತಿದ್ಯಾ? ನಾನು ಕೈಲಾಗ್ದಾರೋಳು ಅನ್ಕೊಂಡಿದ್ಯಾ? ಅದೇನ್ ಬೇಕಾದ್ರೂ ಮಾಡ್ಕೊ, ನಾನು ಎಲ್ಗೂ ಬರೋದಿಲ್ಲ, ಇಲ್ಲೇ ಇರ್ತೀನಿ. ಬರಲ್ಲ ಅಂದ್ರೆ ಬೇರೆನೆ ಆಗುತ್ತೆ ಶಿವಾನಿ. ಏನು ಏನ್ ಮಾಡ್ತೀಯ? ನಾನು ನಾಗಿಣಿ ಅನ್ನೋದು ಮಾತ್ರ ಗೊತ್ತಾಗಿದೆ, ಆದ್ರೆ ನನ್ನ ಕೋಪ ಏನು, ನನ್ನ ಶಕ್ತಿ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ನೀನ್ ಹೀಗೆ ಹಿಂಸೆ ಕೊಡ್ತಾ ಇದ್ರೆ ನನ್ನ ಕೋಪ ಮತ್ತೆ ಶಕ್ತಿ ಪರಿಚಯನ ನಿನಗೆ ಮಾಡಿಸ್ಬೇಕಾಗುತ್ತೆ. ಹುಷಾರ್. ನೋಡು, ಸುಮ್ಮನೆ ನನ್ನ ಮಾತು ಕೇಳಲ್ಲ. ನೀನ್ ಹೇಳಿದನ್ ಮಾಡಲ್ಲ, ನೀನ್ ಹೇಳಿದ ಕಡೆ ನಾನು ಬರಲ್ಲ. ಶಿವಾನಿ ಮಾತು ಅಲ್ಲ, ನಾಗಿಣಿ ಮಾತು. ಥ್ಯಾಂಕ್ಸ್, ನಾನು ಕಳ್ದೋಗಿದ್ ಸರನ ಹುಡ್ಕೊಟ್ಟಿದ್ದಕ್ಕೆ. ನಾನು ಅವಾಗ್ಲಿಂದ ಎಷ್ಟು ಹುಡುಕ್ತಿದ್ದೆ ಗೊತ್ತಾ? ನನಗೆ ಸಿಕ್ಕೇ ಇರ್ಲಿಲ್ಲ. ನಿಮ್ಗೆ ಹೇಗೆ ಸಿಕ್ತು? ಅದು ಮಿಸ್ಟರ್ ಗಾಬ್ರಿ. ಏನ್ರಿ ನೀವು ಥ್ಯಾಂಕ್ಸ್ ಹೇಳಿದ್ಕು ಗಾಬ್ರಿ ಆಗ್ತಿದ್ದೀರಲ್ಲ? ಪರವಾಗಿಲ್ಲ, ಟೈಮ್ ಆಗುತ್ತೆ, ನಾನು ಹೊರಡ್ತೀನಿ. ಹಲೋ, 1 ನಿಮಿಷ. ಅಲ್ಲ, ನೀವೊಂದು ಗೋಲ್ಡ್ ಚೈನ್ ಹುಡ್ಕೊಟ್ಟಿದ್ದೀರಾ, ಅದಕ್ಕೆ ಟ್ರೀಟ್ ಕೊಡ್ಸ್ಬೇಕು ಅನ್ಕೊಂಡಿದೀನಿ. ಬರ್ತೀರಾ ಅಲ್ವಾ? ಪರವಾಗಿಲ್ಲ, ಸ್ವಲ್ಪ ಹೊರಡ್ಬೇಕು. ಮಿಸ್ಟರ್ ಗಾಬ್ರಿ, ಸುಮ್ಮನೆ ಬನ್ನಿ. ರೀನಾ, ಏಯ್, ಯಾರೋ ನೀನು? ಯಾರೋ ನೀನು? ಏನ್ ಮಾಡ್ತಿದ್ಯಾ? ಯಾಕೆ ಈ ರೀತಿ ಆಡ್ತಿದ್ಯಾ? ರೀನಾ, ಸುಮ್ಮನೆ ನಿಂತ್ಕೋತೀಯ? ಹೇಯ್, ನನ್ನ ತಂಗಿ ಜೊತೆ ಸುತ್ತಾಡಕ್ಕೆ ಎಷ್ಟೋ ಧೈರ್ಯ ನಿಂಗೆ? ಏನಿದು? ನನ್ನ ಗರುಡ ಶಕ್ತಿಗಳು ಯಾವುದೇ ಕೆಲಸ ಮಾಡ್ತಿಲ್ಲ. ಇವನಲ್ಲಂತ ಶಕ್ತಿ ಏನಿದೆ? ಇನ್ನೊಂದ್ಸತಿ ನನ್ನ ತಂಗಿ ಜೊತೆ ಸುತ್ತಾಡಕ್ ನೋಡಿದ್ರೆ ಸಾಯ್ಬಿಡ್ತೀನಿ. ಬ್ರೋ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಯಾಕೆ ಅವ್ರಿಗೆ ಹೊಡ್ದೆ? ಅಲ್ವೋ, ಏನಾಗಿದೆ ನಿನಗೆ ಇವತ್ತು? ಆಗಿರೋದ್ ನನ್ಗಲ್ಲ, ನಿನಗೆ. ಇಲ್ಲಿ ಮಾತಾಡೋದ್ ಬೇಡ, ಮನೆಗೆ ಹೋಗಿ ವಿಚಾರಿಸ್ಕೊತೀನಿ. ನಡಿ ನಿನ್ ಜೊತೆ. ಏನಾಗಿದೆ ನಿನ್ಗೆ? ಯಾಕೆ ಈ ರೀತಿ ಆಡ್ತಿದ್ಯಾ ಇವತ್ತು? ಏನಾಗಿದ್ಯಾ? ಯಾರವನು? ಏನ್ ಮಾಡ್ತಿದ್ದೆ ಅಲ್ಲಿ? ಏಕೆ ನಿನಗೆ ಮನ್ಸಿಗೆ ಬಂದಾಗ ಮಾಡ್ಬೋದು ಅಂತಾನ? ಬ್ರೋ, ಅಂತ ನಾನು ಏನ್ ಮಾಡ್ದೆ ನನಗೆ ಗೊತ್ತಾಗ್ತಿಲ್ಲ. ಬರ್ತಾ ಇರೋ ಕೋಪಕ್ಕೆ ನಿನ್ನ ಇಳ್ಸೋ. ನಿನಗೆ ಏನಾಯ್ತಮ್ಮ? ಯಾಕೆ ಅಳ್ತಾ ಇದ್ಯಾ? ಬ್ರೋ, ಯಾಕೆ ಬ್ರೋ? ನೀನಂಗೆ ಬೈದ್ಯಾ? ಬೈಯದ 4 ಬಾರಿಸ್ತಾ ಇದ್ದೆ. ಯಾಕೆ? ಏನ್ ಮಾಡಿದ್ಲು ರೀನಾ? ಕೇಳಪ್ಪ,
ಇನ್ ಮುದ್ದಿನ ತಂಗಿ ಏನ್ ಮಾಡ್ತಿದ್ಲು ಅಂತ ಅವಳಿಗೆ ಕೇಳು. ರೀನಾ ಏನಾಯ್ತು ಹೇಳು. ಅಣ್ಣ ನಾನೇನು ಮಾಡಿಲ್ಲ ಅಣ್ಣ. ಬ್ರೋ ಸುಮ್ನೆ ಬೈತಿದ್ದಾನೆ. ರೀನಾ, ಸಮಾಧಾನ ಮಾಡ್ಕೊ, ಅಳ್ಬೇಡ. ನೀನ್ ಏನು ತಪ್ಪು ಮಾಡಿಲ್ಲ ಅಂದ್ಮೇಲೆ ಯಾಕೆ ಅಳ್ತಾ ಇದ್ಯಾ? ರೀನಾ, ಮೊಸಳೆ ಕಣ್ಣೀರ್ ಹಾಕೋದನ್ನ ನಿಲ್ಸೋ. ಎಲ್ರು ಮುಂದೆ ಕಣ್ಣೀರ್ ಹಾಕೊಂಡು ಸಿಂಪದಿ ಗಿಡ್ಸ್ಕೊಳಕ್ ನೋಬೇಡ. ತ್ರಿವಿಕ್ರಮ್ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವಳು ಏನ್ ಮಾಡಿದ್ಲು ಅಂತ ಹಂಗೆ ಬೈತಾ ಇದೆಯಾ? ಯಾವನ್ ಜೊತೆ ನಾನು ಲಲ್ಲೆ ಹೊಡ್ಕೊಂಡು ಬೀದಿ ಸುತ್ತಾಡ್ತಾ ಇದ್ದಾಳೆ. ಇದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ತ್ರಿವಿಕ್ರಮ್ ಯಾಕೆ ರೇಗ್ತೀಯಾ? ಫ್ರೆಂಡ್ ಆಗಿರ್ಬೋದು, ಮೊದಲು ವಿಚಾರಿಸೋಣ. ಓಹೋ, ಕರೆಕ್ಟ್. ಇವತ್ತು ಜಸ್ಟ್ ಫ್ರೆಂಡು, ನಾಳೆ ಬಾಯ್ ಫ್ರೆಂಡು, ನಾಳಿದ್ದು ಹಸ್ಬೆಂಡ್. ರೀನಾ ನೀನ್ ಯಾಕೆ ಸುಮ್ಮನೆ ಇದೆಯಾ? ಮಾತಾಡು. ಅಣ್ಣ ಹಾಗೆಲ್ಲ ಏನು ಇಲ್ಲ ಅಣ್ಣ. ಅವ್ನ್ ಗೊತ್ತಿರೋನಷ್ಟೇ. ಅಷ್ಟೇನಾ? ನಿಜವಾಗ್ಲು? ಹೌದಣ್ಣ, ನನ್ ಮೇಲೆ ಡೌಟಾ? ಛೇ ಹಾಗೆಲ್ಲ ಏನಿಲ್ಲ ರೀನಾ. ಇಮೋಷನಲ್ ಡ್ರಾಮಾ ಮಾಡಿ ಇಬ್ಬರನ್ನು ಬುಟ್ಟಿಗೆ ಹಾಕೊಂಡ್ಯಾ? ಬರ್ತಾ ಇರೋ ಕೋಪಕ್ಕೆ ಎಲ್ಲ ಒಂದಾಗ್ಬಿಟ್ರಲ್ಲ. ನನ್ನನ್ನೇ ದೂರ ಮಾಡ್ತಾ ಇದ್ದೀರಾ. ಈ ಮನೇಲಿ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಯಾರು ನನ್ನ ಮಾತು ಕೇಳ್ತಾ ಇಲ್ಲ. ನೋಡ್ತೀನಿ ಎಷ್ಟು ದಿನ ನಡೆಯುತ್ತೆ ಅಂತ. ನಾನು ಅನ್ಕೊಂಡಿದ್ದು ನಡಿಲೇಬೇಕು, ಬಯಸಿದ್ದನ್ನ ಮಾಡಲೇಬೇಕು. ಒಬ್ಬ ಸಾಮಾನ್ಯ ಮನುಷ್ಯ ನಿನ್ ಮೇಲೆ ಕೈ ಮಾಡೋದ? ಮನುಷ್ಯನ ಕೈಲಿ ಒದೆ ತಿನ್ ಬಂದಿದ್ಯಲ್ಲ, ನಾಚಿಕೆ ಆಗೋಲ್ಲ ನಿಮ್ಗೆ? ನಿನ್ನ ಶಕ್ತಿಗಳಿಗೆ ಏನಾಗಿತ್ತು ಅಣ್ಣ? ಅದನ್ನ ಯಾಕೆ ನೀನು ಪ್ರಯೋಗ ಮಾಡಲಿಲ್ಲ? ನಾನು ಎಲ್ಲ ಪ್ರಯತ್ನ ಮಾಡಿದೆ, ಆದ್ರೆ ನನ್ನ ಶಕ್ತಿಗಳು ಯಾವುದೇ ಕೆಲಸ ಮಾಡಲಿಲ್ಲ. ಅದು ಹೇಗೆ ಸಾಧ್ಯ? ಅವನು ಸಾಮಾನ್ಯವಾದ ಮನುಷ್ಯ ಅಲ್ಲ, ಅವನಲ್ಲಿ ವಿಶೇಷವಾದ ಶಕ್ತಿ ಇದೆ. ಅವನು ಎಷ್ಟು ಬಲಿಷ್ಠವಾಗಿ ಹೊಡೆದ ಅಂದ್ರೆ ನನ್ನ ಮಂತ್ರಶಕ್ತಿಗಳೇ ಮರೆತು ಹೋಯಿತು. ನಮ್ಮ ಮೇಲೆ ಕೈ ಮಾಡಿದ್ರು ನಾವು ಸುಮ್ಮನೆ ಇರ್ಬೇಕಾ? ನಮಗೀಗ ದ್ವೇಷಕ್ಕಿಂತ ಪ್ರೀತಿ ಮುಖ್ಯ. ನಾವೀಗ ಶಾಂತಿಯ ದಾರಿಯಲ್ಲಿ ನಡಿಬೇಕು. ಪ್ರೀತಿ ಬಯಸೋದು ಶಾಂತಿಯನ್ನ. ಈಗಾಗಿರೋ ಗಾಯನ ಹಾಗೆ ನೋಡ್ಕೊಂಡು ಕೂರ್ಬೇಕಾ ಅಪ್ಪಾಜಿ? ಎಲ್ಲ ಕೋಪ ದ್ವೇಷಗಳು ಮನಸ್ಸಿನಲ್ಲೇ ಇರಲಿ. ಮೊದಲು ನಾವು ಅವರ ಜೊತೆ ಬಾಂಧವ್ಯ ಬೆಸೆಯೋಣ. ಆ ನಂತರ ಬಾಂಧವ್ಯದ ಸೋಗಿನಲ್ಲಿ ದ್ವೇಷವನ್ನ ಸಾಧಿಸೋಣ. ಸರಿ ಅಪ್ಪಾಜಿ, ನೀವು ಹೇಳ್ದಾಗೆ ಮಾಡ್ತೀನಿ. 1-2 ದಿನ ನೀನು ಅವಳ ಕಣ್ಣಿಗೆ ಕಾಣಿಸ್ಕೋಬೇಡ. ಅವಳಾಗೆ ನಿನ್ನನ್ನು ಹುಡುಕೊಂಡ್ಬರ್ಬೋದು. ಸ್ವಲ್ಪ ದಿನ ಕಾಯೋಣ. ಯಾಕೆ ಅಪ್ಪಾಜಿ? ಹುಡುಕಿಕೊಂಡು ಬಂದರೆ ಪ್ರೀತಿ, ಮರೆತರೆ ಅವಳದ್ದು ಕಾಲಹರಣ. ಯಾರವನು? ಮುಂಚೆಯಿಂದನೂ ಪರಿಚಯನ ಅಥವಾ ಕಾಲೇಜ್ ಸ್ನೇಹಿತನ? ಇಲ್ಲ, ಹಾಗೆ ಪರಿಚಯ ಆಗಿದ್ದಷ್ಟೇ. ತುಂಬಾ ಒಳ್ಳೆಯವನು ಅನಿಸ್ದ. ನನ್ ಜೊತೆ ಇಷ್ಟ ದಿನ ಮಾತ್ ಸಹ ಆಡ್ತಿರ್ಲಿಲ್ಲ. ಇವಾಗೇನೋ ಸ್ವಲ್ಪ ಮಾತಾಡಕ್ ಶುರು ಮಾಡಿದ್ದ. ಅದು ಬಿಟ್ಟು ಬೇರೆ ಏನು ಇಲ್ಲ ಅದಕ್ಕೆ. ಮೊದ್ಲೇ ಅವನು ಗಾಬರಿ ಗೋವಿಂದ. ಇನ್ನು ತ್ರಿವಿಕ್ರಮ್ ಬ್ರೋ ಬೇರೆ ಅವನ ಮೇಲೆ ಕೈ ಮಾಡಿದಾನೆ. ಅವನಿನ್ಮೇಲೆ ನನ್ನ ಜೊತೆ ಮಾತಾಡ್ತಾನೋ ಇಲ್ವೋ ಪಾಪ. ಎಷ್ಟು ನೋವಾಗಿರುತ್ತೋ ಅದಕ್ಕೆ. ನಾನು ಏನ್ ಮಾಡ್ಲಿ ಅದಕ್ಕೆ? ನಾನು ಅವನ ಜೊತೆ ಮಾತಾಡಿದ್ದೆ ತಪ್ಪ? ನೀವೇ ಹೇಳಿ. ಚೇಚೆ, ಅದ್ರಲ್ಲಿ ಏನ್ ತಪ್ಪಿದೆ? ಮಾತಾಡು, ಏನೂ ಆಗಲ್ಲ. ಆದ್ರೆ ಹೊರಗಡೆ ಬೇಡ, ಮನೆಗೆ ಕರ್ಕೊಂಡ್ ಬಂದು ಮಾತಾಡು. ಹೌದು, ಮನೇಲಿ ಇಷ್ಟೊಂದು ಜಾಗ ಇದೆ, ಆಚೆ ಲಾನ್ ಇದೆ, ಎಲ್ಲಿ ಬೇಕಾದ್ರೂ ಕೂತ್ ಮಾತಾಡಿ. ಮನೆಯವ್ರಿಗೆ ಗೊತ್ತಿರೋನೆ ಆದ್ರೆ ನೀವಿಬ್ರು ಹೊರಗಡೆ ಎಲ್ಲೇ ಮಾತಾಡಿದ್ರು ಯಾರು ಬಂದು ಮನೆಯವ್ರಿಗೆ ವಿಚಾರ ತಿಳಿಸೋದಿಲ್ಲ. ಒಂದ್ ವೇಳೆ ತಿಳಿಸಿದ್ರು ಮನೆಯವ್ರು ಯಾರು ತಪ್ಪು ತಿಳ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅವ್ನು ನಮ್ಮೆಲ್ರಿಗೂ ಗೊತ್ತಿರೋನೆ ಅಲ್ವಾ.
ಸರಿ, ಅವನನ್ನ ಆದಷ್ಟು ಬೇಗ ಮನೆ ಕರ್ಕೊಂಬರಿನಾ. ಓಕೆ, ಸರಿ. ಗುಡ್, ವೆರಿ ಗುಡ್. ಇದು ನನ್ನ ರೀನಮ್ಮ ಅಂದ್ರೆ. ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಆಗ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ? ಈಗ ನೋಡು ಶಿವಾನಿ ಮುಖ ನೋಡು, ಹೆಂಗ್ ಕೋತಿ ಕುಣಿತಾ ಇದೆ. ತ್ರಿಶೂಲ್. ಓಕೆ, ಸಾರಿ. ಏನಾಯ್ತು ಮೊಮ್ಮಗನೇ? ಇನ್ಯಾವ ಎಡವಟ್ಟನ್ನು ಮಾಡ್ಕೊಂಡ್ ಬಂದೆ? ನಿನಗೂ ನಾನು ಮಾಡೋ ಕೆಲಸದ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಕೆಳಗ್ ಬಿದ್ದವನ್ಗೆ ಆಳ್ಗೊಂದ್ ಕಲ್ಲು ಅಂತಾರಲ್ಲ, ಹಾಗಾಗಿದೆ. ಯಾಕೋ ಹಾಗಂತೀಯ? ನಾನ್ ಕೇಳಿದ್ದು ನಿನ್ನ ಆತುರದ ನಡವಳಿಕೆ ನೋಡಿ. ಆಯ್ತು ಬಿಡಜ್ಜಿ, ನಾನು ಯಾರಿಗೂ ಬೇಕಾಗಿಲ್ಲ ಅನ್ಸುತ್ತೆ. ಒಂಟಿಯಾಗೆ ಸಾಯ್ಬೇಕು ಅಂತ ಹಣೆಲ್ ಬರ್ದಿದೆ ಅನ್ಸುತ್ತೆ. ಅಯ್ಯೋ, ನೀನು ಒಂಟಿ ಅಲ್ಲ ಮೊಮ್ಮಗನೇ, ನಿನ್ನ ಜೊತೆ ನಾನಿದ್ದೀನಿ. ನೀನಿದ್ರೆ ಸಾಕ, ನನಗೆ ಶಿವಾನಿ ಬೇಕು. ನನಗೆ ಅವಳಿದ್ರೇನೆ ಲೈಫು. ಈ ಹಠನೇ ನಿಲ್ಸು ಅಂತಿರೋದು ನಾನು. ಹಠ ಮಾಡ್ತಿರೋದು ನಾನಲ್ಲ, ಅವಳಿಗೆ ನನ್ನ ಜೊತೆ ಬರಕ್ಕೇನಂತೆ? ಅಲ್ಲ, ಆ ತ್ರಿಶೂಲ್ಗಿಂತ ನನಗೇನ್ ಕಮ್ಮಿ ಆಗಿದೆ? ಇದೇ ನಿನಗೆ ಗೊತ್ತಿಲ್ಲದೆ ಇರೋದು ಅಂದಿದ್ದು. ವಿಚಾರಗಳನ್ನ ತಿಳ್ಕೊಳ್ದೆ ದುಡುಕ್ತಾ ಇದ್ಯಾ ನೀನು? ಏನ್ ವಿಚಾರ? ಶಿವಾನಿ ನೀನ್ ಅಂದ್ಕೊಂಡ ಹಾಗಲ್ಲ. ಅವಳು ವಿಚ್ಛಾದಾರಿ ನಾಗಿಣಿ ಏನೋ ಹೌದು, ಆದ್ರೆ ಅವಳು ಭೂಮಿಗೆ ಬಂದಿರೋ ಉದ್ದೇಶನೇ ಬೇರೆ. ಏನು ಉದ್ದೇಶ ಅವಳದು? ಅವಳು ಪ್ರೀತಿನ ಹುಡ್ಕೊಂಡು ಬಂದಿದ್ದಾಳೆ. ಅಂದ್ರೆ ಹೋಗಿ ಬಾಗ್ಲು ಹಾಕು. ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ. ಹೇಳೋಜಿ, ಮೇನ್ ಡೋರ್ನೇ ಹಾಕೊಂಡ್ ಬಂದಿದ್ದೀನಿ. ಅದೇನ್ ಗುಡ್ ವಿಚಾರ ಹೇಳು. ಅವಳು ಹುಡ್ಕೊಂಡು ಬಂದಿದ್ದು ಆದಿಶೇಷನ? ಅವನ್ಯಾರೋ? ಅವನ ಹೆಸರು ನಾನು ಕೇಳೇ ಇಲ್ಲ. 23 ವರ್ಷದ ಹಿಂದೆ ಶಿವಾನಿ ಒಬ್ಬನ್ನ ತುಂಬಾ ಪ್ರೀತಿಸ್ತಾ ಇದ್ಲು. ಅವರಿಬ್ಬರನ್ನು ಒಂದಿಷ್ಟು ಜನ ಸೇರಿ ದೂರ ಮಾಡಿದ್ರು. ಅವಳನ್ನ ಪ್ರಿಯಕರನ್ನ ಸಾಯಿಸಿದ್ರು. ಅವನೇ ಆ ಆದಿಶೇಷ. ಅಲ್ಲ ಅಜ್ಜಿ, ನೀನ್ ಹೇಳ್ತಾರೋ ಸ್ಟೋರಿಗೂ ಶಿವಾನಿಗೂ ಏನ್ ಲಿಂಕು? ಇದೆ. ಕಳೆದ ಜನ್ಮದಲ್ಲಿ ಶಿವಾನಿ ಕಳ್ಕೊಂಡಿದ್ದ ಆದಿಶೇಷನೇ ಈ ಜನ್ಮದಲ್ಲಿ ತ್ರಿಶೂಲ್. ಅಂದ್ರೆ ತನ್ನ ಪ್ರೀತಿಗಾಗಿ ಆದಿಶೇಷ ಪುನರ್ಜನ್ಮ ಪಡೆದು ಭೂಮಿ ಹುಟ್ಟಿದ್ದ. ಅದು ನಿಮ್ಮ ಮನೆಯಲ್ಲಿ. ಶಿವಾನಿ ಅದನ್ನ ಹುಡ್ಕೊಂಡೇ ಬಂದಿದ್ದು. ಆ ಮನೆಯಲ್ಲಿ ಒಂದೇ ಸಮಯದಲ್ಲಿ ನೀವಿಬ್ರು ಹುಟ್ಟಿದ್ರಿ. ಅದಕ್ಕಾಗಿ ಶಿವಾನಿಗೆ ಯಾರು ಆದಿಶೇಷ ಅನ್ನೋ ಗೊಂದಲ ಇತ್ತು. ಇಬ್ರನ್ನೂ ಪರೀಕ್ಷೆ ಮಾಡ್ತಿದ್ದು. ಕೊನೆಗೂ ಪರೀಕ್ಷೆಯಲ್ಲಿ ಗೆದ್ದಿದ್ದು ತ್ರಿಶೂಲ್. ಪರೀಕ್ಷೆಯಲ್ಲಿ ಗೆದ್ದು ತ್ರಿಶೂಲ್ನ ಸೇರ್ಬಿಟ್ಲು. ಇಷ್ಟೊಂದೆಲ್ಲ ಕಥೆ ಇದೆಯಾ? ನೀನ್ ಯಾಕೆ ಮುಂಚೆನೆ ಹೇಳಿಲ್ಲ? ನಾನಿದನ್ನೆಲ್ಲ ಹೇಳ್ಬೇಕು ಅನ್ನೋ ಕಾರಣಕ್ಕೆ ನಿನಗೆ ಶಕ್ತಿಗಳನ್ನ ಧಾರೆ ಎದ್ದಿದ್ದು. ಆದ್ರೆ ನೀನು ನನ್ನನ್ನೇ ಸಾಯಿಸ್ಬಿಟ್ಟೆ. ನನಗೆ ಮಾತಾಡೋ ಅವಕಾಶನೂ ಕೊಡ್ಲಿಲ್ಲ. ಸಾರಿ ಅಜ್ಜಿ, ನಾನು ತಪ್ಪು ಮಾಡ್ಬಿಟ್ಟೆ. ನನಗೆ ಕ್ಲಾರಿಟಿ ಸಿಕ್ಕಿದೆ. ಇನ್ನು ಮುಂದೆ ಯಾವ್ದು ತಪ್ಪು ಮಾಡಲ್ಲ. ಯಾವ್ದು ಮಾಡಬೇಕು, ಯಾವ್ದು ಬಿಡಬೇಕು ಅಂತ ಚೆನ್ನಾಗಿ ಗೊತ್ತಾಗಿದೆ. ಏನ್ ಮಾಡ್ತಿದ್ಯಾ? ಅಜ್ಜಿ, ಶಿವಾನಿ ಜುಟ್ಟೇ ನನ್ನ ಕೈಯಲ್ಲಿ ಸಿಕ್ಕಿದೆ. ಬಿಡ್ತೀನಾ? ಬುಗ್ರಿ ಆಡಿಸ್ದಂಗೆ ಆಡಿಸ್ತೀನಿ. ಅವಳು ನನ್ನ ತಾಳಕ್ಕೆ ತಕ್ಕ ಹಾಕಿ ಕುಣಿಬೇಕು. ನಾನು ಅವಳು ಹೆಜ್ಜೆಗೆ ಹೆಜ್ಜೆ ಗೂಡಿಸ್ಬೇಕು. ಬೇಡ, ನಾನು ನಿನಗೆ ಈ ವಿಷಯ ಹೇಳ್ತಿರೋದು ಅವಳಿಂದ ದೂರ ಇರು ಅನ್ನೋ ಎಚ್ಚರಿಕೆ ಕೊಡೋದಕ್ಕೆ. ನೀನು ಅದನ್ನೇ ದಾಳ ಮಾಡ್ಕೋಬೇಡ. ಮಾಡ್ಕೊಂಡಾಗಿದೆ ಅಜ್ಜಿ. ಇನ್ಮೇಲೆ ಏನೇ ಇದ್ರು ತಾಳ ಉರುಳಿಸ್ತಾ ಇರದೆ, ಮೇಳ ಬಾರಿಸ್ತಾ ಇರದೆ. ಮೊಮ್ಮಗನೇ ನಿಂತ್ಕೋ. ಇವನ್ ಯಾಕೆ ಆ ತರ ಗೆಡ್ತಾನೆ ಯಾವಾಗ್ಲೂ? ನಾನು ಒಳ್ಳೇದೇ ಹೇಳಿದ್ರು ಕೆಟ್ಟ ದಾರಿಲೇ ಯೋಚಿಸ್ತಾ ಇದ್ದಾನೆ. ಬೇಡ ತ್ರಿವಿಕ್ರಮ,
ಬೇಡ, ಇದು ಒಳ್ಳೇದಲ್ಲ. ಡೋರ್ ಓಪನ್ ಇದೆ, ಆದ್ರೆ ಮನೇಲಿ ಯಾರು ಕಾಣಿಸ್ತಿಲ್ವಲ್ಲ. ಬರೋಕ್ ಮುಂಚೆ ಫೋನ್ ಮಾಡ್ಕೊಂಡು ಬರ್ಬೇಕಿತ್ತು. ಮೇಲ್ಗಡೆ ಯಾರಾದ್ರೂ ಇರ್ಬೋದಾ? ಹಾ, ಹಲೋ, ನಮಸ್ತೆ. ಯಾರು ನೀನು? ಅಪ್ಪಾಜಿ, ಇವರು ರೀನಾ ಅಂತ. ಅದೇ. ಓ, ನೀನಾ? ನೀವು ಇಲ್ಲಿವರೆಗೂ? ಅದು ಅಣ್ಣ ಇವ್ರ ಮೇಲೆ ಕೈ ಮಾಡಿದ್ರು, ಅದಕ್ಕೆ ಸಾರಿ ಕೇಳಿ ಹೋಗೋಣ ಅಂತ ಬಂದೆ. ನಮ್ ಚಿಕ್ಕ ಯಜಮಾನ್ರ ಮೇಲೆ ಕೈ ಮಾಡಿದ್ ಯಾರು? ಅದು ನಮ್ಮ ಅಣ್ಣ. ಅವನ್ ಸ್ವಲ್ಪ ಮುಂಗೋಪಿ, ತಪ್ಪು ತಿಳ್ಕೊಂಡು ಹೀಗೆಲ್ಲ ಮಾಡ್ಬಿಟ್ಟ. ಅದಕ್ಕೆ ಅವನ ಪರವಾಗಿ ನಾನು ಸಾರಿ ಕೇಳಕ್ ಬಂದಿದ್ದೀನಿ. ಅಯ್ಯೋ ಪರವಾಗಿಲ್ಲ, ಅದಕ್ಕೆ ಯಾಕೆ ನೀವು ಕ್ಷಮೆ ಕೇಳ್ತೀರಾ? ನೀವು ನನ್ನ ಜೊತೆ ಇದ್ದಿದ್ದಕ್ಕೆ ಅಲ್ವಾ ಬ್ರೋ ನಿಮ್ಮ ಮೇಲೆ ಕೈ ಮಾಡಿದ್ದು. ನನ್ನಿಂದ ನೀವು ಅನ್ಯಾಯವಾಗಿ ಏಟ್ ತಿನ್ನೋಗಾಯ್ತು. ನೀನು ನೋಡಿ ತುಂಬಾ ಖುಷಿ ಆಯ್ತಮ್ಮ. ನೀವಿಬ್ರು ಮಾತಾಡ್ತಾ ಇರಿ, ನನಗೊಂದು ಸ್ವಲ್ಪ ಕೆಲಸ ಇದೆ, ಹೊರಟು ಬರ್ತೀನಿ. ಆದಿಶೇಷನ? ಇದನ್ನ ಯಾರು ಬರ್ದಿರೋದು? ಈ ಮನೆಯಲ್ಲಿ ಆದಿಶೇಷನ್ ಬಗ್ಗೆ ಯಾರು ಗೊತ್ತು? ಆದಿಶೇಷನ್ ಬಗ್ಗೆ ಯಾರು ತಿಳ್ಕೊಂಡಿದ್ದಾರೆ ಅಂದ್ರೆ ಅವರು ನನ್ನ ಶತ್ರುಗಳೇ ಆಗಿರೋಕ್ ಸಾಧ್ಯ. ಆದಿಶೇಷನ ಕೊಂದ ಶತ್ರುಗಳು ಈ ಮನೆಗೆ ಬಂದಿದಾರ. ಯಾರು ಬಂದಿದ್ದಾರೆ? ಶಿವಾನಿ, ಸ್ಪೀಡಾಗಿ ಎಲ್ಲಿಗೋ ಹೊರಟಿದ್ಯಾ? ಇಷ್ಟೊಂದು ಸ್ಪೀಡು ಒಳ್ಳೇದಲ್ಲ, ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಆದಿಶೇಷ, ಏನಂದೆ? ನಾನೇನಂದೆ? ಏನ್ ವಿಶೇಷ ಅಂತ ಕೇಳಿದೆ. ಶಕೆ ಬೇರೆ ಏನಾದ್ರೂ ಕೇಳಿಸ್ತಾ ಶಿವಾನಿ? ಬೇರೆ ಉದ್ದೇಶ ಇಟ್ಕೊಂಡು ಈ ಭೂಮಿ ಬಂದಿರೋರ್ಗೆ ತಮ್ಮ ಬಣ್ಣ ಬಯಲ್ ಮಾಡೋ ಪದ ಕೇಳಿದ್ರೆ ಭಯ ಹುಟ್ಕೊಡುತ್ತೆ ಅಲ್ವಾ ಶಿವಾನಿ? ಫೈರ್ ಸ್ಟೇರಿಂಗ್ ಎಟ್ ಮಿ ಶಿವಾನಿ. ಗುರಾಯಿಸ್ಬೇಡ. ನಾನೇನಾದ್ರೂ ತಪ್ಪು ಹೇಳಿದ್ನ? ಈ ಹಾಳೆಲಿ ಬರ್ದಿರೋದು ಸತ್ಯ. ನೀ ಅದಕ್ಕೋಸ್ಕರ ಈ ಭೂಮಿಗೆ ಬಂದಿರೋದು ಸತ್ಯನೇ ಅಲ್ವಾ? ನೀನು ಈ ಊರಿಗೆ ಬಂದೆ. ಊರಿಗೆ ಬಂದ್ಮೇಲೆ ಡ್ಯಾಡಿಂದ ಪ್ರಾಪರ್ಟಿನ ಪರ್ಚೇಸ್ ಮಾಡಿದೆ. ಇದ್ದಕ್ಕಿದ್ದಾಗೆ ನಮ್ಮ ಫ್ಯಾಮಿಲಿಯಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ನಿನ್ನ ಮೇಲೆ ಕ್ಯೂರಿಯಾಸಿಟಿ ಬರೋ ಹಂಗೆ ಮಾಡ್ಕೊಂಡು ತ್ರಿಶೂಲ್ ಹಿಂದೆ ಬಿದ್ದೆ. ಓ ಸಾರಿ, ಅವನು ನಿನ್ನ ಹಿಂದೆ ಬೀಳೋ ಹಾಗೆ ಮಾಡ್ಕೊಂಡೆ. ಆಮೇಲೆ ನನ್ನ ಜೊತೆ ಸುತ್ತಾಡಕ್ ಶುರು ಮಾಡಿದೆ. ಆಮೇಲೆ ನನ್ನ ಜೊತೆನೆ ಮದುವೆ ಆಗಬೇಕು ಅಂತ ಡಿಸೈಡ್ ಕೂಡ ಮಾಡಿದೆ. ಆದ್ರೆ ತ್ರಿಶೂಲ್ ಜೊತೆ ಸಪ್ತಪತಿ ತುಳಿದೆ. ಇದು ನೋಡೋದಕ್ಕೆ ಕೇಳೋದಕ್ಕೆ ಸಿಂಪಲ್, ಆದ್ರೆ ಇದು ಜನ್ಮ ಜನ್ಮಾಂತರ ಪ್ರೀತಿ. ಹೋದ ಜನ್ಮದಲ್ಲಿ ಸತ್ತೋಗಿರೋ ಪ್ರಿಯಕರ ಈ ಜನ್ಮದಲ್ಲಿ ಹುಟ್ಟು ಬಂದಿದ್ದಾನೆ ಅಂತ ನಿನಗೆ ಗೊತ್ತಾಯ್ತು. ಅದಕ್ಕೆ ನೀನು ಈ ಭೂಮಿಗೆ ಬಂದೆ. ಬಂದ ತಕ್ಷಣ ಅವ್ನು ಸಿಗ್ತಾನೆ ಅನ್ಕೊಂಡೆ. ಆದ್ರೆ ನೀನ್ ಬ್ಯಾಡ್ ಲಕ್, ಸಿಗ್ಲೇ ಇಲ್ಲ ಅಲ್ವಾ? ಯಾಕಂದ್ರೆ ಇಬ್ರು ಒಂದೇ ಟೈಮಲ್ಲಿ ಹುಟ್ಟಿದ್ರು. ಅವಾಗ ನಿನ್ಗೆ ಯಾರು ನಿನ್ ಪ್ರಿಯಕರ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು. ಅದನ್ನ ಕಂಡು ಹಿಡ್ಕೊಳ್ಳೋಕೆ ನೀನ್ ಯಾವ್ದೋ ಮಚ್ಚೆ ಅಂತ ಹುಡ್ಕೊಂಡೆ. ಬಟ್ ಬ್ಯಾಡ್ ಲಕ್, ಆ ಮಚ್ಚೆ ಇಬ್ರಲ್ಲೂ ಇತ್ತು. ಆಗೇನ್ ಕನ್ಫ್ಯೂಷನ್. ಲಾಸ್ಟ್ ಅಲ್ಲಿ ನಾನೇ ನಿನ್ ಪ್ರಿಯಕರ ಅನ್ಕೊಂಡು ನನ್ನ ಜೊತೆ ಮದ್ವೆ ಆಗೋದಕ್ಕೆ ಡಿಸೈಡ್ ಮಾಡಿದೆ. ಆದ್ರೆ ಅವನು ನಮ್ಮ ಮದುವೆ ಆದೆ. ಸುಳ್ಳು, ಎಲ್ಲ ಸುಳ್ಳು.
ಮತ್ತೆ ಹಾಳಲ್ಲಿರೋ ಆದಿಶೇಷ. ಇದೆಲ್ಲ ಹೇಗೆ ಗೊತ್ತು ನಿನ್ಗೆ? ಯಾರು ಹೇಳಿದ್ರು ಇದನ್ನೆಲ್ಲ ನಿನ್ಗೆ? ಸತ್ಯನೋ ಅಲ್ವೋ ಹೇಳು ಶಿವಾನಿ, ಯಾರು ನನಗೆ ಹೇಳಿದ್ರು ಅನ್ನೋದು ನಿನಗೆ ಬೇಡದೇ ಇರೋ ವಿಷಯ. ಯಾರು? ನೀನ್ ಯಾರ ಬಗ್ಗೆ ಹೇಳ್ತಿದ್ಯೋ ನನಗೆ ಗೊತ್ತಾಗ್ತಲ್ಲ. ನಿಜವಾಗ್ಲೂ ಗೊತ್ತಿಲ್ಲ ಶಿವಾನಿ? ಇಲ್ಲ. ಹಾಗಿದ್ರೆ ನಿನಗೆ ಇನ್ನೊಂದು ಚಿತ್ರ ತೋರಿಸ್ತೀನಿ, ಅದ್ಯಾರು ಅಂತ ಕಂಡಿಡಿ ನೋಡೋಣ.